ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಪಾಠವನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ಈಗಾಗಲೇ ನಾವು ಆಡಳಿತದ ಬಗ್ಗೆ, ಪೊಲೀಸ್ ವ್ಯವಸ್ಥೆ, ಸೈನ್ಯದ ಬಗ್ಗೆ, ಅದೇ ರೀತಿಯಲ್ಲಿ ಭೂಕಂದಾಯ ನೀತಿಗಳ ಬಗ್ಗೆ ನೋಡಿದ್ದೇವೆ. ನಿನ್ನೆ ತರಗತಿಯಲ್ಲಿ ಭೂಕಂದಾಯ ನೀತಿಯ ಪರಿಣಾಮಗಳನ್ನು ಕೂಡ ನೋಡಿದ್ದೇವೆ. ಒಟ್ಟಾಗಿ ಭಾರತೀಯರು ಅಥವಾ ಭಾರತೀಯ ರೈತರು ತೊಂದರೆಗೆ ಒಳಪಟ್ಟದ್ದನ್ನು ನಾವು ನೋಡಿದ್ದೇವೆ. ಹಾಗೆ ಮುಂದಕ್ಕೆ ನಾವು ಇವತ್ತಿನ ತರಗತಿಯಲ್ಲಿ ಆಧುನಿಕ ಶಿಕ್ಷಣದ ಆರಂಭ ಇದರ ಬಗ್ಗೆ ನೋಡೋಣ. ಆಧುನಿಕ ಅಂತ ಹೇಳುವಂಥ ಸಂದರ್ಭದಲ್ಲಿ ಹಾಗಿದ್ರೆ ಹಿಂದೆ ಬೇರೆ ಇತ್ತು ಅಂತಾಯಿತು. ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ಪಾಠ ಓದುವಾಗ ಅಲ್ಲಲ್ಲಿ ನೋಡಿದ್ದೇವೆ. ಹಿಂದಿನ ವಂಶದ ಆಳ್ವಿಕೆ ಸಂದರ್ಭದಲ್ಲಿ ಗುರುಮಠಗಳು ಅಥವಾ ದೇವಸ್ಥಾನಗಳು, ಆಮೇಲೆ ಬ್ರಹ್ಮಪುರಿಗಳು ಅಂತೇಳಿ, ಅದೇ ರೀತಿಯಲ್ಲಿ ಘಟಿಕ ಸ್ಥಾನಗಳು, ಇವೆಲ್ಲ ಆ ಸಂದರ್ಭದಲ್ಲಿ ಇದ್ದಂಥ ಪ್ರಾಚೀನ ಭಾರತದಲ್ಲಿದ್ದಂಥ ವಿದ್ಯಾಭ್ಯಾಸದ ಅಥವಾ ಶಿಕ್ಷಣದ ಹಲವು ಹಂತಗಳಾಗಿತ್ತು. ಅಥವಾ ಈ ಒಂದು ಪದ್ಧತಿಯ ಮುಖಾಂತರ ಶಿಕ್ಷಣವನ್ನು ಕೊಡ್ತಾ ಇದ್ರು ಅಂತೇಳಿ. ಇದು ಮಧ್ಯಕಾಲೀನ ಸಂದರ್ಭಕ್ಕೆ ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಭಾರತೀಯ ಸಾಂಪ್ರದಾಯಿಕ ಶಿಕ್ಷಣವು ನಿರಂತರವಾಗಿ ಚಾಲ್ತಿಯಲ್ಲಿತ್ತು. ಹಾಗಂತೇಳಿ ಮಧ್ಯಕಾಲೀನ ಸಂದರ್ಭಕ್ಕೆ ಯಾವಾಗ ಮಧ್ಯಕಾಲೀನ, ಯಾವಾಗ ಇಲ್ಲಿ ಮುಸ್ಲಿಂ ಆಳ್ವಿಕೆ ಪ್ರಾರಂಭ ಆಯಿತಾ ಭಾರತದಲ್ಲಿ, ಆ ಕಾಲಘಟ್ಟವನ್ನು ನಾವು ಕರೆಯುವಂಥ ಮಧ್ಯಕಾಲೀನ ಅಂತ. ಯಾವಾಗ ಗುಲಾಮಿ ಸಂತತಿ ಆಳ್ವಿಕೆಯನ್ನು ನಾವು ನೋಡಿದ್ದೇವೆ. 1206ರಿಂದ ಔರಂಗಜೇಬನ ಮರಣದವರೆಗೆ 1707ರವರೆಗೆ ಈ ಅವಧಿಯನ್ನು ನಾವು ಕರೆಯುವಂಥದ್ದು ಮಧ್ಯಕಾಲೀನ ಭಾರತ ಅಂತ. ಯಾವಾಗ ಇದು 1206ರಿಂದ 1707ರವರೆಗಿನ ಈ ಅವಧಿಯನ್ನು ನಾವು ಕರೆಯುವಂಥದ್ದು ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಕರಿತೇವೆ. ಈ ಕಾಲಘಟ್ಟದಲ್ಲಿ ಇಲ್ಲಿ ಇಸ್ಲಾಂ ಧರ್ಮದ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಭಾರತದ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಏನಿತ್ತ ಅದರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಇಲ್ಲಿ ಪ್ರಾರಂಭ ಆಗುತ್ತೆ. ಆದರೆ ಅದು ಕೆಲವೇ ಬದಲಾವಣೆಗಳು ಮಾತ್ರ. ಆದರೆ ಈ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಚ್ಚಿನ ಬದಲಾವಣೆ ಆಗುವಂಥದ್ದು 18ನೇ ಶತಮಾನದ ಕಾಲಘಟ್ಟದಲ್ಲಿ. 18ನೇ ಶತಮಾನದ ಯಾವಾಗ ಇಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರ ಆ ಕಾಲಘಟ್ಟದಲ್ಲಿ ಆಗುವಾಗ ಅಂದರೆ 1700 ನಂತರ ಇಲ್ಲಿ ಬದಲಾವಣೆಗಳು ಆಗಲಿಕ್ಕೆ ಪ್ರಾರಂಭವಾಯಿತು. ಯಾವುದರಲ್ಲಿ? ಶಿಕ್ಷಣ ಕೊಡುವಂಥ ರೀತಿಯಲ್ಲಿ, ಶಿಕ್ಷಣದ ವಿಧಾನದಲ್ಲಿ ಬದಲಾವಣೆಗಳು ಪ್ರಾರಂಭವಾದವು. ಯಾಕೆ ಈ ಬದಲಾವಣೆ ಮಾಡಬೇಕಾಯಿತು ಬ್ರಿಟಿಷರು ಅಂತ ಹೇಳಿದರೆ, ಇಲ್ಲಿ ಬ್ರಿಟಿಷರು ಅಂದರೆ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯದವರ ಮಕ್ಕಳಿಗೆ ಈ ಹೊಸ ಶಾಲೆಗಳು ಪ್ರಾರಂಭ ಆಗುತ್ತದೆ. ಯಾರಿಗೆಲ್ಲ ಐರೋಪ್ಯ ಅಂದರೆ ಪಾಶ್ಚಿಮಾತ್ಯ ದೇಶದಿಂದ ಬಂದವರು, ಬ್ರಿಟಿಷರು ಅಥವಾ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಇವರ ಈ ಒಟ್ಟು ಮಕ್ಕಳಿಗೆ ಹೊಸ ಶಾಲೆಗಳು ಪ್ರಾರಂಭ ಆಗುತ್ತೆ. ಒಟ್ಟಿಗೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಇವರ ಮಕ್ಕಳಿಗೆ ಹೊಸ ಶಾಲೆಗಳು ಪ್ರಾರಂಭ ಆಗುತ್ತೆ. ಹೊಸ ವಿಧಾನದ ಶಿಕ್ಷಣ ಪದ್ಧತಿ ಪ್ರಾರಂಭ ಆಗುತ್ತೆ. ಇದು ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಹೊರತಾದಂಥ ಶಿಕ್ಷಣ ಆಗಿತ್ತು ಬ್ರಿಟಿಷರು ಪ್ರಾರಂಭ ಮಾಡಿರುವಂಥದ್ದು. ಆದರೆ ಈ ಶಿಕ್ಷಣ ಕ್ರಮವು ವಿಸ್ತರಣೆ ಆಗಲಿಲ್ಲ. ಹೆಚ್ಚು ವಿಸ್ತರಣೆ ಆಗದೇ ಇರುವ ಕಾರಣ, ಕೆಲವೇ ಶಾಲೆಗಳು ಮಾತ್ರ ಇದ್ದ ಕಾರಣ ಹೊಸ ಪದ್ಧತಿಯಲ್ಲಿ ಭಾರತದ ಹೆಚ್ಚಿನ ಮಕ್ಕಳಿಗೆ ಇದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಹೊಸ ಶಾಲೆಗಳು ಭಾರತೀಯರಿಗೆ ಹೆಚ್ಚು ಪ್ರಯೋಜನ ಆಗಲಿಲ್ಲ. ಆದ ಕಾರಣ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚು ಒತ್ತಡ ಅಥವಾ ಉತ್ತೇಜನ ಕೊಟ್ಟ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ವಾರನ್ ಹೇಸ್ಟಿಂಗ್ಸ್. ಯಾರು? ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ನ ಕಾಲಘಟ್ಟದಲ್ಲಿ ಗವರ್ನರ್ ಜನರಲ್ ಇವನು ವಾರನ್ ಹೇಸ್ಟಿಂಗ್ಸ್. ಇವನ ಕಾಲದಲ್ಲಿ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟದ್ದನ್ನು ಕಾಣ್ತಾ ಇದ್ದೇವೆ. ಹೊಸ ಆಧುನಿಕ ಶಿಕ್ಷಣಕ್ಕೆ ಹೆಚ್ಚು ಬದಲಾವಣೆಯನ್ನು ತಂದವನು ಅಥವಾ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ, ಉತ್ತೇಜನ ಕೊಟ್ಟವನು ವಾರನ್ ಹೇಸ್ಟಿಂಗ್ಸ್. 1781ರಲ್ಲಿ, ಯಾವಾಗ 1781ರಲ್ಲಿ ಇವನು ಕಲ್ಕತ್ತಾದಲ್ಲಿ ಮದರಸವನ್ನು ಪ್ರಾರಂಭ ಮಾಡ್ತಾನೆ. ಇಲ್ಲಿ ಕಲ್ಕತ್ತಾದಲ್ಲಿ ಮದರಸವನ್ನು ಪ್ರಾರಂಭ ಮಾಡ್ತಾನೆ. ಒಂಥರ ಕಾಲೇಜಿನ ರೀತಿಯಲ್ಲಿ ಆಧುನಿಕ ಇದರಲ್ಲಿ ಪ್ರಾರಂಭ ಮಾಡ್ತಾನೆ. ಯಾರು? ವಾರನ್ ಹೇಸ್ಟಿಂಗ್ಸ್. ಆಮೇಲೆ ನಾವು ಕಾಣುವಂಥ ಜೋನಾಥನ್ ಡಂಕನ್ ಅಂತೇಳಿ ಇನ್ನೊಬ್ಬ ಅಧಿಕಾರಿ, ಜೋನಾಥನ್ ಡಂಕನ್. ಈ ಜೋನಾಥನ್ ಡಂಕನ್ ಇವನ ಕಾಲಘಟ್ಟದಲ್ಲಿ
ಬನಾರಸ್ಸಿನಲ್ಲಿ ಅಂದರೆ 1792ರಲ್ಲಿ, ಇದು 1792ರಲ್ಲಿ ಬನಾರಸ್ ಅಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭ ಮಾಡ್ತಾನೆ. ಹಾಗಿದ್ರೆ ವಾರನ್ ಹೇಸ್ಟಿಂಗ್ಸ್ ಏನು ಮಾಡಿದ 1781ರಲ್ಲಿ ಎಲ್ಲಿ ಕಲ್ಕತ್ತಾದಲ್ಲಿ ಮದ್ರಾಸ ಕಾಲೇಜನ್ನು ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಲ್ಲಿ ಜೋನಾಥನ್ ಡಂಕನ್ 1792ರಲ್ಲಿ ಎಲ್ಲಿ ಕಾಲೇಜನ್ನು ಬನಾರಸ್ಸಿನಲ್ಲಿ ಬನಾರಸ್ಸಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭ ಮಾಡ್ತಾನೆ. ಹಾಗಂತೇಳಿ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯ ಮಾಡಿದವನು ಚಾರ್ಲ್ಸ್ ಗ್ರಾಂಟ್, ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಚಾರ್ಲ್ಸ್ ಗ್ರಾಂಟ್. ಇವನು ಏನು ಮಾಡ್ತಾನೆ, ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಹೆಚ್ಚು ಒತ್ತಾಯ ಮಾಡಿದವನು ಚಾರ್ಲ್ಸ್ ಗ್ರಾಂಟ್ ಅಂತೇಳಿ. ಇನ್ನು 1828ಕ್ಕೆ ಬರೋಣ. ಆಗ ಹೊಸತಾಗಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರುವವನು ವಿಲಿಯಂ ಬೆಂಟಿಕ್. ಯಾರು? ವಿಲಿಯಂ ಬೆಂಟಿಕ್. ಇವನು 1828ರಲ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾನೆ. ಅವನು ಆಧುನಿಕ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ವಿಶೇಷ ಪ್ರೋತ್ಸಾಹವನ್ನು ನೀಡ್ತಾನೆ. ಹೊಸ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಇಲ್ಲಿ ವಿಸ್ತರಣೆ ಆಗಲಿಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು, ಹೆಚ್ಚು ಉತ್ತೇಜನ ಕೊಡುವಂಥದ್ದು ಗವರ್ನರ್ ಜನರಲ್ ಆಗಿ ಬಂದಂಥ ವಿಲಿಯಂ ಬೆಂಟಿಕ್. ಯಾವಾಗ ಇದು 1828ರ ಅವಧಿಗೆ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇವನು ಈ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆ ಅಂತ ಇದೆ. ಒಂದು ಗವರ್ನರ್ ಜನರಲ್ಗೆ ಸಲಹೆ ಸೂಚನೆ ಕೊಡಲಿಕ್ಕೆ ಆಡಳಿತದಲ್ಲಿ ಒಂದು ಕಾರ್ಯಾಂಗ ಸಭೆ ಅಂತ ಇತ್ತು. ಆ ಕಾರ್ಯಾಂಗ ಸಭೆಗೆ ಮೆಕಾಲೆ ಎಂಬಂಥ ವ್ಯಕ್ತಿಯನ್ನು ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ತಾನೆ. ಯಾರನ್ನು? ಮೆಕಾಲೆ ಅಂತೇಳಿ. ಅವನು ಕಾನೂನು ಸದಸ್ಯನಾಗಿ ಮೆಕಾಲೆ ಇವನು ಕಾನೂನು ಸದಸ್ಯನಾಗಿ ಯಾವುದಕ್ಕೆ? ವಿಲಿಯಂ ಬೆಂಟಿಕ್ನ ಅಥವಾ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಆಯ್ಕೆ ಆಗ್ತಾನೆ. ಹಾಗೆಯೇ ಈ ಮೆಕಾಲೆಯನ್ನು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಆ ಸಮಿತಿಗೂ ಅಧ್ಯಕ್ಷನನ್ನಾಗಿ ನೇಮಕ ಮಾಡ್ತಾನೆ. ಯಾವುದು? ಸಾರ್ವಜನಿಕ ಶಿಕ್ಷಣ ಆ ಸಮಿತಿ ಏನಿತ್ತ, ಆ ಸಮಿತಿಗೆ ಕೂಡ ಮೆಕಾಲೆಯನ್ನೇ ಅಧ್ಯಕ್ಷನನ್ನಾಗಿ ಮಾಡ್ತಾನೆ. ಯಾರು? ವಿಲಿಯಂ ಬೆಂಟಿಕ್. ಅಂದರೆ ಇವನ ಕೆಲಸ ಏನಾಗಿತ್ತು? ಆ ಸಾರ್ವಜನಿಕ ಶಿಕ್ಷಣದ ಸಮಿತಿ ಅಧ್ಯಕ್ಷನಾಗಿ ಮಾಡಬೇಕಾದಂಥ ಕೆಲಸ ಏನು ಅಂತ ಹೇಳಿದರೆ, ಭಾರತದಾದ್ಯಂತ ಸಂಚರಿಸಿ ಅಧ್ಯಯನ ಮಾಡಿ ಭಾರತೀಯರಿಗೆ ಯಾವ ರೀತಿಯಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಅಥವಾ ಸುಧಾರಣೆಯನ್ನು ತರಬಹುದು ಅಂತ ಹೇಳಿ ಅವನು ಅಧ್ಯಯನ ಮಾಡಿ ವರದಿ ಸಲ್ಲಿಸಬೇಕಿತ್ತು. ಯಾರು? ಮೆಕಾಲೆ. ಆ ಕಾರಣಕ್ಕಾಗಿ ಅವನು ಸಾರ್ವಜನಿಕ ಶಿಕ್ಷಣ ಆ ಒಂದು ಸಮಿತಿಗೆ ಅವನು ಅಧ್ಯಕ್ಷನನ್ನಾಗಿ ಮಾಡ್ತಾನೆ. ಹೀಗೆ ನೇಮಕಗೊಂಡಂಥ ಮೆಕಾಲೆ 1835ರಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸ್ತಾನೆ. 1835ರಲ್ಲಿ ಮೆಕಾಲೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ತಯಾರು ಮಾಡ್ತಾನೆ. ಆ ಮೆಕಾಲೆ ತಯಾರಿಸಿದಂಥ ಆ ವರದಿಯೇ ಈಗಿನ ಆಧುನಿಕ ಇಂಗ್ಲಿಷ್ ವಿದ್ಯಾಭ್ಯಾಸ ಪದ್ಧತಿ ಏನಿದೆಯಾ ಇಲ್ಲಿ, ಅದು ಆಧಾರ ಸ್ತಂಭವಾಗಿದೆ. ಈ ಮೆಕಾಲೆಯ ವರದಿಯ ಆಧಾರದಲ್ಲಿ ಭಾರತದಲ್ಲಿ ಮುಂದಿನ ಅಂದರೆ 1835ರ ನಂತರದ ಶಿಕ್ಷಣದ ಪದ್ಧತಿ ಪ್ರಾರಂಭ ಆಗುತ್ತೆ. ಇವನು ಏನು ಮಾಡ್ತಾನೆ? ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅವನು ಆಧುನಿಕ ನೀತಿಯನ್ನು ಸಿದ್ಧಪಡಿಸ್ತಾನೆ. ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂತಹ ಒಂದು ವಾದವನ್ನು ತನ್ನ ವರದಿಯಲ್ಲಿ ಮುಂದೆ ಇಡ್ತಾನೆ. ಯಾರು? ಮೆಕಾಲೆ ಅಂತೇಳಿ. ಈ ಮೆಕಾಲೆಯ ಯೋಜನೆ ಏನು ಅಂತ ಹೇಳಿದರೆ ನೋಡಿ, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ, ಹೇಗೆ? ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ, ಆಮೇಲೆ ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ. ಅಭಿಪ್ರಾಯ, ಆಮೇಲೆ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ.
ಹೊಸ ಒಂದು ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವುದು ಮೆಕಾಲೆಯ ಉದ್ದೇಶ ಆಗಿತ್ತು. ಹೇಗೆ? ರಕ್ತ ಮತ್ತು ಮಾಂಸಗಳಲ್ಲಿ ಅವರು ಭಾರತೀಯರು, ಆದರೆ ಅವರ ಅಭಿಪ್ರಾಯ, ನೀತಿಗಳು ಮತ್ತು ಬುದ್ಧಿವಂತಿಕೆಯಲ್ಲಿ ಅವರು ಇಂಗ್ಲೀಷರಾಗಬೇಕು ಅಂತ ಹೇಳಿದರೆ, ಇಲ್ಲಿಯ ಭಾರತೀಯರಿಗೆ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕೊಡುವ ಮುಖಾಂತರ ಅವರು ಬ್ರಿಟಿಷರ ಪರವಾಗಿ ಕೆಲಸ ಮಾಡುವಂಥ ಈ ಒಂದು ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವಂಥದ್ದು ಮೆಕಾಲೆಯ ಉದ್ದೇಶವಾಗಿತ್ತು. ಅವರು ಹುಟ್ಟಿದ್ದು ಭಾರತದಲ್ಲಿ, ಅವರು ಭಾರತೀಯರು, ಆದರೆ ಅವರ ಯೋಚನಾ ಲಹರಿ ಮಾತ್ರ ಅದು ಬ್ರಿಟಿಷರ ಯೋಚನಾ ಲಹರಿ ಆಗಬೇಕಿತ್ತು. ಅವರ ಕೆಲಸ ಕಾರ್ಯಗಳಿಗೆ ಭಾರತೀಯರು ಏನು ಸಹಾಯ ಮಾಡುವ ರೀತಿಯಲ್ಲಿ ಇರಬೇಕಿತ್ತು. ಯಾಕೆಂದರೆ ಅವರು ಅವರ ಲಾಭಕ್ಕೆ ಪ್ರಯತ್ನ ಪಟ್ಟಿರುವಂಥ, ನಮ್ಮ ಉದ್ಧಾರಕ್ಕಲ್ಲ, ಅವರ ಲಾಭಕ್ಕೆ ಬೇಕು. ಆ ರೀತಿಯ ಒಂದು ವಿದ್ಯಾವಂತ ವರ್ಗವನ್ನು, ಬ್ರಿಟಿಷರಿಗೆ ನೆರವಾಗುವ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವುದೇ ಮೆಕಾಲೆಯ ಉದ್ದೇಶ ಆಗಿತ್ತು. ಆ ರೀತಿಯಲ್ಲಿ ಅವನು ವರದಿಯನ್ನು ಸಿದ್ಧಪಡಿಸ್ತಾನೆ. ಹಾಗೆ ಇಂಗ್ಲೀಷ್ ಈ ಭಾಷೆ ಭಾರತದ ಶಿಕ್ಷಣ ಪದ್ಧತಿಯಲ್ಲಿ ಮಾಧ್ಯಮವಾಗಿ ಬಳಕೆ ಆಗಿರುವಂಥದ್ದು 1830ರ ನಂತರವೇ. 1830ರ ನಂತರ ಇಂಗ್ಲೀಷ್ ಭಾಷೆಯು ಶಿಕ್ಷಣದ ಮಾಧ್ಯಮವಾಗಿ ಭಾರತದಲ್ಲಿ ಬಳಕೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ, ಬೆಳವಣಿಗೆಯಲ್ಲಿ ಇನ್ನೊಂದು ಮೈಲುಗಲ್ಲು ಯಾವುದು ಅಂತ ಹೇಳಿದ್ರೆ ಚಾರ್ಲ್ಸ್ ವುಡ್ನ ಶಿಫಾರಸು ಅಥವಾ ವರದಿ. ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಚಾರ್ಲ್ಸ್ ವುಡ್ ಅಂತ ಹೇಳಿ, ಚಾರ್ಲ್ಸ್ ವುಡ್, ಈ ಚಾರ್ಲ್ಸ್ ವುಡ್ನ ವರದಿ ಏನಿದೆಯಾ ಅಥವಾ ಶಿಫಾರಸು ಏನಿದೆಯಾ, ಇದು 1854ರಲ್ಲಿ ತಯಾರಾಗಿರುವಂಥದ್ದು. ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಚಾರ್ಲ್ಸ್ ವುಡ್ ಎನ್ನುವನನ್ನು ಮೆಕಾಲೆ ಹಾಗೆ ಅವನನ್ನು ಶಿಕ್ಷಣದಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನು ತರಬಹುದು ಅಂತ ಹೇಳುವ ಒಂದು ಸಮಿತಿಗೆ ಅವನನ್ನು ಅಧ್ಯಕ್ಷನನ್ನಾಗಿ ಮಾಡಿ ಅವನಲ್ಲಿ ವರದಿಯನ್ನು ಸಲ್ಲಿಸಲಿಕ್ಕೆ ಹೇಳ್ತಾರೆ ಸರ್ಕಾರ. ಹಾಗೆ ಅವನು 1854ರಲ್ಲಿ, ಮೆಕಾಲೆ ಯಾವಾಗ ಕೊಟ್ಟದ್ದು? 1835ರಲ್ಲಿ. ಇದು 1854ರಲ್ಲಿ ಅವನು ಚಾರ್ಲ್ಸ್ ವುಡ್ ಅವನ ಒಂದು ವರದಿಯನ್ನು ಸಿದ್ಧಪಡಿಸ್ತಾನೆ. ಅದರಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಲಿಕ್ಕೆ ತಿಳಿಸ್ತಾನೆ. ಆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವನು ಲಾರ್ಡ್ ಡಾಲ್ಹೌಸಿ. ಅವನು ಭಾರತ ಗವರ್ನರ್ ಜನರಲ್ ಆಗಿದ್ದ. ಈ ಚಾರ್ಲ್ಸ್ ವುಡ್ನ ವರದಿಯಂತೆ ಯಾರು ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ 3 ಕಡೆಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡ್ತಾನೆ. ಎಲ್ಲಿ? ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸದಲ್ಲಿ. ಎಲ್ಲೆಲ್ಲ? ಕಲ್ಕತ್ತಾದಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಲ್ಲಿ ಆಮೇಲೆ ಬಾಂಬೆಯಲ್ಲಿ ಅಥವಾ ಮುಂಬೈ ಅಥವಾ ಬಾಂಬೆಯಲ್ಲಿ ಇನ್ನೊಂದು ವಿಶ್ವವಿದ್ಯಾನಿಲಯವನ್ನು ಕಟ್ಟಿಸ್ತಾನೆ. ಆಮೇಲೆ ಇನ್ನೊಂದು ಎಲ್ಲಿ? ಮದ್ರಾಸಲ್ಲಿ. ಹೀಗೆ 3 ಕಡೆಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಪ್ರಾರಂಭ ಆಗುತ್ತೆ ಚಾರ್ಲ್ಸ್ ವುಡ್ನ ವರದಿಯಂತೆ. ಯಾರ ಗವರ್ನರ್ ಜನರಲ್ ಕಾಲದಲ್ಲಿ? ಲಾರ್ಡ್ ಡಾಲ್ಹೌಸಿಯ ಕಾಲದಲ್ಲಿ. ಹೀಗೆ ಇಲ್ಲಿಂದ ನಂತರ ಶಿಕ್ಷಣವು ಸಾರ್ವತ್ರೀಕರಣಗೊಳ್ತಾ ಸಾಗುತ್ತೆ. ಅಂದರೆ ಪುರಾತನ ಕಾಲದಲ್ಲಿ ಎಲ್ಲರಿಗೂ ಶಿಕ್ಷಣ ಕೊಡುವಂಥ ಪದ್ಧತಿ ಭಾರತದಲ್ಲಿ ಇರಲಿಲ್ಲ ಮತ್ತು ಶಿಕ್ಷಣಕ್ಕೆ ಎಲ್ಲ ಮಕ್ಕಳು ಹೋಗ್ತಾನೂ ಇರಲಿಲ್ಲ. ಅದರ ಅಗತ್ಯತೆ ಕೂಡ ಆವಾಗ ಇರಲಿಲ್ಲ, ಅಗತ್ಯ ಇರಲಿಲ್ಲ. ಆದರೆ ಇವಾಗ ಹಾಗಲ್ಲ. ಬ್ರಿಟಿಷರ ನಂತರ ಎಲ್ರಿಗೂ ಶಿಕ್ಷಣ ಕೊಡುವಂಥ ಪದ್ಧತಿ ಹಂತ ಹಂತವಾಗಿ ಪ್ರಾರಂಭ ಆಗ್ತದೆ. ನಿಮಗೆ ಈಗ ಹೇಗೂ ಗೊತ್ತಿದೆ, 8ರಿಂದ 14 ವರ್ಷದವರೆಗಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಸರಕಾರ ಘೋಷಣೆ ಮಾಡಿದೆ. ಮತ್ತು ಗೊತ್ತಿದೆ ನಿಮಗೆ ಆ 11ನೆಯ ಮೂಲಭೂತ ಕರ್ತವ್ಯ ಏನಿದೆ ಅಂತ ಹೇಳಿದೆ ನಮ್ಮ ಸಂವಿಧಾನದಲ್ಲಿ, ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ 8ರಿಂದ 14 ವರ್ಷದವರೆಗಿನ ಶಿಕ್ಷಣವನ್ನು ಕೊಡಬೇಕು. ಇಲ್ಲದಿದ್ದರೆ ಅದು ಅವರ ಕರ್ತವ್ಯ ಪೋಷಕರಂತ ಹೇಳುವಂಥ ಸಂವಿಧಾನದಲ್ಲಿ ಈ ಒಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಿದ್ರೆ ಈ ಶಿಕ್ಷಣ ಅಂತ ಹೇಳುವಂಥದ್ದು ಸಾರ್ವತ್ರೀಕರಣ ಅಂದರೆ ಎಲ್ಲರಿಗೂ ಸಿಗುವ ಹಾಗೆ ಆಗಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು ಬ್ರಿಟಿಷರು ಬಂದ ಮೇಲೆ. ಅದರ ಮೊದಲು ಕೆಲವು ಸೀಮಿತ ವರ್ಗದ ಜನರಿಗೆ ಅಥವಾ ಮಕ್ಕಳಿಗೆ ಮಾತ್ರ ವಿದ್ಯಾಭ್ಯಾಸ ಕೊಡುವಂಥ ಪದ್ಧತಿ ಭಾರತೀಯರಲ್ಲಿ ಇತ್ತು ಅಂತ ಹೇಳೋದನ್ನು ನೋಡೋಣ. ಈ ರೀತಿಯಲ್ಲಿ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತಂದಂಥ ಬ್ರಿಟಿಷರ ಈ ಹೊಸ ಶಿಕ್ಷಣ ನೀತಿಯ ಪರಿಣಾಮಗಳು ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದನೇದಾಗಿ
ಭಾರತೀಯರು ಆಧುನಿಕ ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು. ಇದು ಹೊಸ ಇಂಗ್ಲಿಷ್ ವಿದ್ಯಾಭ್ಯಾಸ ನೀತಿಯ ಒಂದು ಪ್ರಯೋಜನ ಅಥವಾ ಪರಿಣಾಮ. ಹೇಗೆ ಭಾರತೀಯರು ಆಧುನಿಕ ಶಿಕ್ಷಣ ಪಡೀಲಿಕ್ಕೆ ಪ್ರಾರಂಭ ಆಯಿತು. ಇದಕ್ಕಿಂತ ಮೊದಲು ಪುರಾತನ ಕಾಲದಲ್ಲಿ ಇದ್ದಂಥ ವಿಷಯಗಳು ಅಥವಾ ನಾವೇನು ಹೇಳಿದ ಸಬ್ಜೆಕ್ಟ್ಗಳು ಅದು ವ್ಯತ್ಯಾಸ ಇತ್ತು. ರಾಜನೀತಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಸಬ್ಜೆಕ್ಟ್ ಇತ್ತು, ಅದೇ ರೀತಿಯಲ್ಲಿ ನೀತಿಶಾಸ್ತ್ರ ಅಂತ ಇತ್ತು, ಹೀಗೆ ವೇದಾಧ್ಯಯನ ಇತ್ತು, ಹೀಗೆ ಅಲ್ಲಿ ಬೇರೆ ಒಂದು ವಿಷಯಗಳು ಸಬ್ಜೆಕ್ಟ್ಗಳಿದ್ದು. ಆಧುನಿಕ ಪದ್ಧತಿಯಲ್ಲಿ ಆಧುನಿಕ ಸಬ್ಜೆಕ್ಟ್ಗಳನ್ನು ಅಥವಾ ವಿಷಯಗಳನ್ನು, ಈಗ ಏನು ನೀವು 6 ಸಬ್ಜೆಕ್ಟ್ಗಳು ನೀವು ಪ್ರತಿ ಹಂತದಲ್ಲೂ ಇದೆಯಾ, ಭಾಷಾಭ್ಯಾಸ, ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ, ಆಮೇಲೆ ವಿಜ್ಞಾನ, ಗಣಿತ, ಆಮೇಲೆ ಸಮಾಜ ವಿಜ್ಞಾನ ಅಂತ ಈ ರೀತಿಯ ವಿಷಯ ಅಥವಾ ಸಬ್ಜೆಕ್ಟ್ಗಳೇನಿದೆಯಾ ಇದು ಆಧುನಿಕ ಶಿಕ್ಷಣದಲ್ಲಿ ಬರುವಂಥ. ಹಿಂದಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಅಂತ ಹೇಳುವಂಥದ್ದು. ಆಮೇಲೆ ಹಾಗೆ ಆಧುನಿಕ ಶಿಕ್ಷಣ ಪ್ರಾರಂಭ ಆಯಿತು. ಆಮೇಲೆ ಜಾತ್ಯತೀತತೆ, ಎಲ್ಲರೂ ಸಮಾನರು, ಎಲ್ಲ ಧರ್ಮದವರು ಕೂಡ ಸಮಾನರು. ಅಂದರೆ ಭಾರತದಲ್ಲಿ ಆವಾಗಲೇ ಬ್ರಿಟಿಷರ ಕಾಲದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಅವರಿದ್ದಾರೆ, ಇವರೆಲ್ಲ ಎಲ್ಲ ಧರ್ಮಗಳು ಕೂಡ ಇದ್ದವು. ಆ ಕಾರಣಕ್ಕಾಗಿ ಜಾತ್ಯತೀತತೆಯ ಮನೋಭಾವನೆ ಬೆಳೆಸಲಿಕ್ಕೆ ಈ ಶಿಕ್ಷಣ ನೀತಿ ಯಾವುದನ್ನು ಇದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಪ್ರಜಾಪ್ರಭುತ್ವ ಅಂದರೆ ಎಲ್ರಿಗೂ ಮಾತನಾಡುವ ಅಥವಾ ಅಭಿಪ್ರಾಯ ವ್ಯಕ್ತಪಡಿಸುವಂಥ, ಅದೇ ರೀತಿ ಎಲ್ಲರೂ ಸಮಾನರು ಅಂತ ಹೇಳುವಂಥ ಈ ಭಾವನೆ ಪ್ರಜಾಪ್ರಭುತ್ವ ಅದು ಪ್ರಾರಂಭ ಆಯಿತು. ಅದಕ್ಕಿಂತ ಹಿಂದೆ ನಮ್ಮಲ್ಲಿ ಭಾರತೀಯರಲ್ಲಿ ರಾಜರ ಆಡಳಿತ ಇತ್ತು. ರಾಜನ ಮಾತೆ ಅಂತಿಮ ಆಗುವ ಸಾಧ್ಯತೆ ಇತ್ತು. ಎಲ್ಲರ ಜನರ ಮಾತುಗಳಿಗೆ ಬೆಲೆ ಇರಲಿಲ್ಲ. ಇವಾಗ ಹಾಗಲ್ಲ, ಪ್ರಜಾಪ್ರಭುತ್ವ, ಎಲ್ಲರೂ ಸಮಾನರು, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಅಭಿಪ್ರಾಯ ವ್ಯಕ್ತಪಡಿಸಿ, ಈ ರೀತಿಯ ಪ್ರಜಾಪ್ರಭುತ್ವದ ಭಾವನೆ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಸಿಗುತ್ತೆ. ಇನ್ನು ವೈಜ್ಞಾನಿಕ ಆಲೋಚನಾ ಕ್ರಮ, ಹಿಂದೆ ಮೂಢನಂಬಿಕೆಗಳು ಇದ್ದು ಬ್ರಿಟಿಷರು ಭಾರತೀಯರನ್ನು ಹೇಳ್ತಾರೆ ಹಾವಾಡಿಗರ ದೇಶ ಅಂತ ಕರೀತಾರೆ. ಅಂದರೆ ಆ ರೀತಿಯಲ್ಲಿತ್ತು. ಬ್ರಿಟಿಷರ್ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಹಾವುಗಳನ್ನು ಯಾವುದು ಹಿಡಿದು ಅದನ್ನು ಏನು ಕುಣಿಸುವಂಥ ಆ ರೀತಿಯಲ್ಲಿ ಹಣ ಸಂಪಾದನೆ ಇತ್ಯಾದಿಗಳು. ಆದರೆ ಬ್ರಿಟಿಷರು ಒಟ್ಟಾಗಿ ನಮ್ಮನ್ನು ಹಾವಾಡಿಗರ ದೇಶ ಅಂತೇಳಿ ಕರೀತು. ಮೂಢನಂಬಿಕೆಗಳ ಅದರಲ್ಲೇ ಇರುವವರು ಭಾರತೀಯರಂತ ಆ ಒಂದು ಪಟ್ಟವನ್ನು ನಮಗೆ ಕಟ್ಟಿದ್ರು. ಈಗ ಹಾಗಲ್ಲ, ವೈಜ್ಞಾನಿಕ ಆಲೋಚನಾ ಕ್ರಮ ಮೂಡಲಿಕ್ಕೆ ಪ್ರಾರಂಭ ಆಯಿತು. ಯಾರಲ್ಲಿ? ಭಾರತೀಯರಲ್ಲಿ. ಯಾವ ಕಾರಣಕ್ಕಾಗಿ? ಆಧುನಿಕ ಶಿಕ್ಷಣದ ಪರಿಣಾಮದಿಂದಾಗಿ. ಈ ಯಾವುದನ್ನು ಆದರೂ ಕೂಡ ಅದನ್ನು ಪ್ರಶ್ನಿಸಿ ಅದರಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಅಂದರೆ ವೈಜ್ಞಾನಿಕವಾಗಿ ಆವಾಗ ಮಾತ್ರ ನಂಬಬೇಕು. ಅದು ಬಿಟ್ಟು ಪ್ರಶ್ನಿಸದೆ ನೀವು ಯಾವುದನ್ನು ನಂಬ್ತೀರಿ ಅಂತಾದರೆ ಅದು ಮೂಢನಂಬಿಕೆ ಅಂತಲೇ ಆಗುತ್ತೆ ಅಂತೇಳಿ ಆ ರೀತಿಯಲ್ಲಿ. ಹಾಗೆ ಈ ವೈಜ್ಞಾನಿಕ ಆಲೋಚನಾ ಕ್ರಮ ಮೂಢನಂಬಿಕೆಯನ್ನು ಬಿಟ್ಟು ವಿಜ್ಞಾನದ ಕಡೆಗೆ ಅಥವಾ ವೈಜ್ಞಾನಿಕವಾಗಿ ವಿವೇಚನಯುತವಾಗಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಆಗಲಿಕ್ಕೆ ಕಾರಣ ನಮ್ಮ ಬ್ರಿಟಿಷ್ ವಿದ್ಯಾಭ್ಯಾಸ ಪದ್ಧತಿ ಅಂತೇಳಿ. ಆಮೇಲೆ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಕೂಡ ಬೆಳೆಸಲಿಕ್ಕೆ ನಮ್ಮ ಈ ಹೊಸ ಪದ್ಧತಿ, ಶಿಕ್ಷಣ ಪದ್ಧತಿ ಯಾವುದು ಸಹಕಾರಿಯಾಯಿತು. ರಾಷ್ಟ್ರೀಯವಾದಿ ಅಂತ ಹೇಳೋದು ಯಾಕೆಂದರೆ ನಾವು ಉಳಿದ ದೇಶಗಳಲ್ಲಿ ನಡೆಯುವಂಥ ಸ್ವಾತಂತ್ರ್ಯ ಹೋರಾಟಗಳು, ಅಲ್ಲಿಯ ಪುಸ್ತಕಗಳು, ಅಲ್ಲಿಯ ವಿಚಾರಧಾರೆಗಳು ಇದನ್ನೆಲ್ಲ ಕಳೀಲಿಕ್ಕೆ ಇಲ್ಲಿ ಅವಕಾಶ ಸಿಕ್ಕಿತ್ತು. ಇಂಗ್ಲೀಷ್ ವಿದ್ಯಾಭ್ಯಾಸದ ಮುಖಾಂತರ ಆ ಭಾಷೆಯಲ್ಲಿ ಪಬ್ಲಿಷ್ ಆದಂಥ ಇತರ ಪುಸ್ತಕಗಳನ್ನು ಓದಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಆ ಮೂಲಕವಾಗಿ ಅಮೇರಿಕಾದಲ್ಲಿ ಆದಂಥ ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಇನ್ನಿತರ ಕಡೆಗಳಲ್ಲಿ ಇಂಗ್ಲೆಂಡಲ್ಲಿ ಹಿಂದೆ ಆದಂಥ ಸ್ವಾತಂತ್ರ್ಯ ಹೋರಾಟ ಇದನ್ನೆಲ್ಲ ನಮಗೂ ಕೂಡ ಓದಲಿಕ್ಕೆ ಅವಕಾಶ ಇಲ್ಲಿ ಸಿಕ್ಕಿತ್ತು. ಹಾಗೆ ಈ ನಮ್ಮಲ್ಲೂ ಕೂಡ ನಾವು ಭಾರತೀಯರು, ನಮ್ಮ ದೇಶ ಅಂತ ಹೇಳುವಂತಹ ಒಂದು ಆ ರಾಷ್ಟ್ರೀಯವಾದಿ ಚಿಂತನೆ ಅಥವಾ ದೃಷ್ಟಿಕೋನ ಪ್ರಾರಂಭ ಆಗಲಿಕ್ಕೆ ಕಾರಣವೇ ಬ್ರಿಟಿಷ್ ವಿದ್ಯಾಭ್ಯಾಸ ಪದ್ಧತಿ. ಹೀಗೆ ಇದು ಒಂದನೆಯದ್ದು. ಏನು ಪರಿಣಾಮ? ಭಾರತೀಯರು ಆಧುನಿಕ ಜಾತ್ಯತೀತ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು. ಎರಡನೇದಾಗಿ ನೋಡ್ಕೊಳ್ಳಿ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು. ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲೂ ಏಕತೆಯ ಸ್ವರೂಪವನ್ನು ಕಾಣುತ್ತೇವೆ. ನಿಮಗೆ ಗೊತ್ತಿದೆ, ಹಿಂದಿನ ಪದ್ಧತಿಯಲ್ಲಿ ಸಂಸ್ಕೃತ ಆ ಭಾಷೆಯಲ್ಲೇ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು. ಗುರುಮಠದಲ್ಲಿ ಅಥವಾ ಬ್ರಹ್ಮಪುರಿಗರಲ್ಲಿ, ಇನ್ನು ಘಟಿಕ ಸ್ಥಾನಗಳಲ್ಲಿ ಇಲ್ಲೆಲ್ಲ ವಿದ್ಯಾಭ್ಯಾಸ ಕೊಡ್ತಾ ಇರುವಂಥದ್ದು ಸಂಸ್ಕೃತ ಭಾಷೆಯಲ್ಲಿ, ಅದೇ ದೇವ ಭಾಷೆ, ಅದರಲ್ಲೇ ಕಲಿಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇದ್ದ ಕಾರಣ ಆ ಭಾಷೆ ಗೊತ್ತಿಲ್ಲದವರಿಗೆ, ಆ ಭಾಷೆ ಬರದವರಿಗೆ
ಹಿಂದೆ ಏನು ಬರೆದಿದ್ದಾರೆ ಅಥವಾ ವೇದದಲ್ಲಿ ಏನಿದೆ ಅಥವಾ ಇನ್ನಿತರ ಪುಸ್ತಕಗಳಲ್ಲಿ ಏನಿದೆ ಅಂತ ಹೇಳೋದು ಅರ್ಥ ಆಗದೆ ಹೋಯಿತು. ತುಂಬ ಜನ ಇದರಿಂದ ಹೊರಗೆ ಉಳಿದರು. ಆದರೆ ಈಗ ಹಾಗಲ್ಲ, ಸ್ಥಳೀಯ ಭಾಷೆಗಳಲ್ಲಿ ಅದನ್ನು ಕೂಡ ಈ ವಿದ್ಯಾಭ್ಯಾಸದ ಒಟ್ಟಿಗೆ ಸೇರಿಸಿದ ಕಾರಣವಾಗಿ ಸ್ಥಳೀಯ ಭಾಷೆಯನ್ನು ಕೂಡ ಕಲೀಲಿಕ್ಕೆ ಅವಕಾಶ ಆಯಿತು. ಮತ್ತು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗಳಿಗೆ ಕೂಡ ಪ್ರೋತ್ಸಾಹ ಸಿಕ್ಕಿದ ಕಾರಣಕ್ಕಾಗಿ ಯೋಚನಾ ಶಕ್ತಿ, ಯೋಚನಾ ಕ್ರಮ ಯಾವುದು ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲೂ ಯಾವುದು ನಾವು ಏಕತೆಯ ಸ್ವರೂಪವನ್ನು ಕಾಣ್ತೇವೆ. ಎಲ್ಲರೂ ಏಕರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲಿ ಆಯಿತು ಅಂತ ಹೇಳೋದನ್ನು, ಎಲ್ಲರಿಗೂ ವಿದ್ಯಾಭ್ಯಾಸದ ಮಹತ್ವ ತಿಳಿಯಿತು ಅಂತ ಹೇಳೋದನ್ನು ಇದು ಇದರ ಪರಿಣಾಮ. ಇನ್ನು ಮೂರನೇದಾಗಿ ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು. ವಿಶೇಷವಾಗಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪತ್ರಿಕೆಗಳಲ್ಲಿ ಸರ್ಕಾರದ ನೀತಿಗಳನ್ನು ವಿಮರ್ಶಿಸುವ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಲು ಸಾಧ್ಯವಾಯಿತು. ಹೊಸ ವಿದ್ಯಾಭ್ಯಾಸ ನೀತಿಯ ಕಾರಣವಾಗಿ ಪತ್ರಿಕೆಗಳು ಕೂಡ ಪ್ರಾರಂಭ ಆಯಿತು. ಹೆಚ್ಚಿನವರಿಗೆ ವಿದ್ಯಾಭ್ಯಾಸ ಸಿಕ್ಕಿದ ಕಾರಣ ಅವರು ಕೆಲವರು ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದರು, ಪ್ರಕಟ ಮಾಡಲಿಕ್ಕೆ ಲೇಖನಗಳನ್ನು ಬರೆದರು. ಈ ಮೂಲಕ ಏನಾಯಿತು, 19ನೇ ಶತಮಾನದ ಉತ್ತರಾರ್ಧ 1850ರ ನಂತರ 1850ರ ನಂತರ ಸರ್ಕಾರದ ನೀತಿಗಳನ್ನು ಕೂಡ ಟೀಕೆ ಮಾಡುವಂತಹ ಅಥವಾ ವಿಮರ್ಶಿಸುವಂಥ ಅಧಿಕಾರ ಅಥವಾ ಆ ಒಂದು ಶಕ್ತಿ ಯಾರಿಗೆ ಬಂತು ಅಂದರೆ ಭಾರತೀಯರಿಗೆ ಬಂತು. ಆದ ಕಾರಣ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಲು ಅವಕಾಶ ಆಯಿತು. ಇದು ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿದೆ. ಇನ್ನು 4ನೇದಾಗಿ ನೋಡ್ಕೊಳ್ಳಿ, ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು. ಯಾವುದರಿಂದಾಗಿ? ಇಂಗ್ಲಿಷ್ ವಿದ್ಯಾಭ್ಯಾಸದ ಪರಿಣಾಮ ಬಂದಿದೆ. ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ನಾವು ನೋಡಿದ್ದೇವೆ. ಸತಿ ಸಾಗವಣ ಪದ್ಧತಿ ರದ್ದು ಆಗಲಿಕ್ಕೆ ಕಾರಣ ರಾಜಾರಾಮ್ ಮೋಹನ್ ರಾಯ್ ಅವರು ವಿಲಿಯಂ ಬೆಂಟಿಕ್ನ ಮುಖಾಂತರ ಸತಿ ಪದ್ಧತಿಯನ್ನು ಏನು ಮಾಡ್ತಾರೆ, ರದ್ದು ಮಾಡುತ್ತಾರೆ. ಅದೇ ರೀತಿಯಲ್ಲಿ ಆಮೇಲೆ ದಯಾನಂದ ಸರಸ್ವತಿ ಇರ್ಬೋದು, ಇನ್ನಿತರ ಅನೇಕ ಸಮಾಜ ಸುಧಾರಕರು ಸಾಮಾಜಿಕ ಸುಧಾರಣಾ ಮತ್ತು ಧಾರ್ಮಿಕ ಚಳವಳಿಗಳನ್ನು ಪ್ರಾರಂಭ ಮಾಡಿದರು. ಇದಕ್ಕೆಲ್ಲ ಕಾರಣ ಅವರು ಪಡೆದಂಥ ಇಂಗ್ಲೀಷ್ ವಿದ್ಯಾಭ್ಯಾಸದ ಪರಿಣಾಮ ಆಗಿದೆ. ಆ ಇಂಗ್ಲೀಷ್ ವಿದ್ಯಾಭ್ಯಾಸದ ಮುಖಾಂತರ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೇಗಿದೆ ವ್ಯವಸ್ಥೆ ಅಂತ ಹೇಳುವಂಥದ್ದು ಭಾರತೀಯರಿಗೆ ಅರಿವಾಯಿತು. ತಾವು ಕಲಿತದನ್ನು ಇನ್ನಿತರ ಭಾರತೀಯರಿಗೆ ಕೂಡ ಕಲಿಸುವಂಥ ಈ ಸುಧಾರಣಾ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದು ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿದೆ. ಹಾಗೆ 5ನೇದಾಗಿ ನೋಡ್ಕೊಳ್ಳಿ, JS ಮಿಲ್, ರೂಸೋ, ಮಾಂಟೆಸ್ಕ್ಯೂ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು. ಓದಿದ್ದೇವೆ 9ನೇ ಕ್ಲಾಸಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿಯ ಬಗ್ಗೆ ನೋಡಿದ್ದೇವೆ, ಆಮೇಲೆ ಅಮೆರಿಕದ ಕ್ರಾಂತಿಯ ಬಗ್ಗೆ ನೋಡಿದ್ದೇವೆ. ಇಲ್ಲಿ ಇದನ್ನು ಓದುವಂಥ ಸಂದರ್ಭದಲ್ಲಿ ನಾವು ಆ ಕ್ರಾಂತಿಗೆ ಕಾರಣವಾದಂಥ ಬೌದ್ಧಿಕ ಕಾರಣಗಳನ್ನು ನೋಡಿದ್ದೇವೆ. ಬೌದ್ಧಿಕ ಕಾರಣ ಅಂತ ಹೇಳಿದ್ರೆ ಅಲ್ಲಿಯ ತತ್ವಜ್ಞಾನಿಗಳ ಅಥವಾ ಏನು ವಿದ್ವಾಂಸರುಗಳ ಲೇಖನಗಳು ಅಥವಾ ಅಭಿಪ್ರಾಯಗಳು, ಅವರು ಬರೆದಂಥ ಪುಸ್ತಕ ಗ್ರಂಥಗಳು ಹೇಗೆ ಅಲ್ಲಿಯ ಸ್ವಾತಂತ್ರ್ಯ ಹೋರಾಟದ ಮೇಲೆ ಪ್ರಭಾವ ಬೀರಿತು ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಬರ್ತದೆ ಹೆಸರು ಯಾವುದು, ರೂಸೋನದ್ದು, JS ಮಿಲ್, ಮಾಂಟೆಸ್ಕ್ಯೂ, ಇವರೆಲ್ಲ ಹೊಸ ಒಂದು ರೀತಿಯ ಯಾವುದು ರಾಜನ ಆಡಳಿತಕ್ಕೆ ಹೊರತಾಗಿರುವಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ, ತಮ್ಮ ಸಿದ್ಧಾಂತವನ್ನು ಮುಂದಿಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಯಾವುದು ಸಾವರಿಂಟಿ ಅಂತ ಸಾರ್ವಭೌಮ ರಾಷ್ಟ್ರಗಳ ಆ ಒಂದು ಹೊಸ ರೀತಿಯ ನೀತಿಗಳನ್ನು ಸಿದ್ಧಾಂತಗಳನ್ನು ಜನರ ಮುಂದೆ ಇಡ್ತಾರೆ. ಅವುಗಳನ್ನು ಓದಿ ತಿಳಿಯುವಂಥ ಅವಕಾಶ ಯಾರಿಗೆ? ಭಾರತೀಯರಿಗೆ ಆಯಿತು. ಕಾರಣ ಬ್ರಿಟಿಷ್ ಶಿಕ್ಷಣದ ಪರಿಣಾಮ. ಇಂಗ್ಲೀಷ್ ಶಿಕ್ಷಣದ ಮುಖಾಂತರ ಈ ಎಲ್ಲ ಹೆಚ್ಚಿನ ಪುಸ್ತಕಗಳು ಗ್ರಂಥಗಳು ಇಂಗ್ಲೀಷ್ ಭಾಷೆಯಲ್ಲಿದ್ದವು. ಆದ ಕಾರಣ ಇಂಗ್ಲೀಷ್ ಭಾಷೆ ಇಲ್ಲಿ ಕೂಡ ಶಾಲೆಯಲ್ಲಿ ಮಾಧ್ಯಮವಾಗಿ ಬಳಸಲ್ಪಟ್ಟರಿಂದ ಇಂಗ್ಲೀಷ್ ಗೊತ್ತಿದ್ದವರು ಈ ಪುಸ್ತಕಗಳನ್ನು ಓದಿಯ ಅಥವಾ ಶಾಲೆಯಲ್ಲಿ ಹೇಳಿದ್ದನ್ನು ಕೇಳಿಯ ಆ ವಿಚಾರಗಳು ಇವರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತರಲಿಕ್ಕೆ ಅವಕಾಶ ಆಯಿತು. ಹೊಸತನಗಳು ಭಾರತೀಯರಿಗೆ ಸಿಗಲ್ಪಟ್ಟವು ಈ ಶಿಕ್ಷಣದಿಂದಾಗಿ. ಇನ್ನು 6ನೇದಾಗಿ ನೋಡ್ಕೊಳ್ಳಿ, ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು. ಈಗಾಗಲೇ ಹೇಳಿದೆ ನಾನು, ಫ್ರಾನ್ಸ್, ಅಮೇರಿಕ ಅಥವಾ ಇಂಗ್ಲೆಂಡ್ಗಳಲ್ಲಿ ಆಗ್ತಾ ಇದ್ದಂಥ ಬದಲಾವಣೆಗಳು, ಸ್ವಾತಂತ್ರ್ಯ ಹೋರಾಟಗಳಾಗಿರ್ಬೋದು, ಅಲ್ಲೆಲ್ಲ ನಾವು ನೋಡ್ತಾ ಇದ್ದೇವೆ ಏನು ಯಾವ ರೀತಿಯ ಕಾರಣಗಳ ಇದ್ದು, ಅದೇ ರೀತಿ ಆ ಸ್ವಾತಂತ್ರ್ಯ ಹೋರಾಟಗಳು ನಡೆದಂಥ ಬಗೆ ಹೇಗೆ ಅವರು ಗೆಲುವನ್ನು ಸಾಧಿಸಿದ್ರು ಅಥವಾ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡ್ರು ಅಂತೇಳಿ
ಈ ವಿಚಾರಗಳನ್ನು ಓದಿದಂತಹ ಯಾರು ಭಾರತೀಯರು, ಯಾವುದೇ ಶಿಕ್ಷಣದ ಸಂದರ್ಭದಲ್ಲಿ ಓದಿದಂಥ ಭಾರತೀಯರು ನಮ್ಮಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟ ಆಗಬೇಕು, ನಾವು ಬ್ರಿಟಿಷರ ದಾಸ್ಯದಿಂದ ಹೊರ ಬರಬೇಕು ಅಂತ ಹೇಳುವಂಥ ಯೋಚನೆ ಬರಲಿಕ್ಕೆ ಪ್ರಾರಂಭವೇ ಅವರೇ ಕೊಟ್ಟಂಥ ಶಿಕ್ಷಣ, ಬ್ರಿಟಿಷರೇ ಕೊಟ್ಟಂಥ ಹೊಸ ಶಿಕ್ಷಣ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಅದು ಮುನ್ನುಡಿಯನ್ನು ನೀಡ್ತದೆ ಅಂತ ಹೇಳುವಂಥದ್ದು ನಾವಿಲ್ಲಿ ಕಾಣ್ಬೋದು. ಇನ್ನು 7ನೇದಾಗಿ ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ಬ್ರಿಟಿಷರು ಬಂದ ಕಾರಣವಾಗಿ ಎಲ್ಲಿವರೆಗೆ ನಮ್ಮದೇ ಆದಂಥ ಇತಿಹಾಸ ನಮಗೆ ಗೊತ್ತಿರಲಿಲ್ಲ, ಭಾರತೀಯರಿಗೆ ನಮ್ಮದಾದಂಥ ಇತಿಹಾಸ ಗೊತ್ತಿಲ್ಲ. ಹತ್ತಿರದಲ್ಲಿರುವಂಥ ವಿಜಯನಗರ ಕಾಲದ ಆ ಸಾಮ್ರಾಜ್ಯದ ಆಳ್ವಿಕೆ ಸಂದರ್ಭದಲ್ಲಿ ಉತ್ತುಂಗ ಸ್ಥಿತಿ ಏನಿತ್ತ ಅದೆಲ್ಲ ನಾವು ಮರೆತು ಬಿಟ್ಟಿದ್ದೆವು. ಬ್ರಿಟನ್ನಿಂದ ಬರಬೇಕು, ರಾಬರ್ಟ್ ಸುವೆಲ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಬರಬೇಕಾಯಿತು. ಈ ವಿಜಯನಗರದ ಆಸುಪಾಸಿನ ಸ್ಥಳಗಳನ್ನೆಲ್ಲ ಅಧ್ಯಯನ ಮಾಡಿ, ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ, ಅಲ್ಲಿದ್ದಂಥ ಸ್ಮಾರಕಗಳನ್ನೆಲ್ಲ ಅಧ್ಯಯನ ಮಾಡಿ ಕೊನೆಗೆ ಹೇಳ್ತಾನೆ ಮರೆತು ಹೋದ ಸಾಮ್ರಾಜ್ಯ ಅಂತೇಳಿ, ಫಾರ್ಗಟನ್ ಎಂಪೈರ್ ಅಂತ ಹೇಳುವ ಒಂದು ಪುಸ್ತಕ ಹೊರತರ್ತಾನೆ. ಆ ಮೂಲಕ ನಮಗೆ ಗೊತ್ತಾಯಿತು ಕನ್ನಡ ನೆಲದಲ್ಲಿ ಕೂಡ ಒಂದು ಉತ್ತುಂಗ ಶಿಖರದಲ್ಲಿದ್ದಂಥ ಒಂದು ಮುತ್ತು ರತ್ನಗಳನ್ನು ಏನು ಮಾರ್ಗದ ಬದಿಯಲ್ಲಿ ಅಳತೆ ಮಾಡಿ ಕೊಡ್ತಾ ಇದ್ರು ಅಂತ ಹೇಳೋದನ್ನು ರಾಶಿ ಹಾಕಿ ಇತ್ತು ಅಂತೇಳಿ ಸಂತೆಯಲ್ಲಿ, ಅಂಥ ಒಂದು ಸಾಮ್ರಾಜ್ಯ ನಮ್ಮದೇ ಕನ್ನಡ ನಾಡಿನಲ್ಲಿ ಇತ್ತು ಅಂತ ಹೇಳಿದ್ದು ನಮಗೆ ಬ್ರಿಟಿಷರು ಬಂದ ಮೇಲೆ. ಬ್ರಿಟಿಷ್ ಇತಿಹಾಸಕಾರ ನಮಗೆ ಮರೆತು ಹೋಗಿದೆ. ನಾವು ಅದನ್ನು ಆ ಸ್ಮಾರಕಗಳನ್ನು ಅಥವಾ ಅದು ಯಾಕೆ ಕಟ್ಟಿದ್ದಾರೆ ಏನು ಅಂತೇಳಿ ಯೋಚನೆ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ. ನಾವು ಸಾಧ್ಯ ಆದರೆ ಗೆಡವಿದ್ದೆ ಜಾಸ್ತಿ ಅಂತ ಹೇಳೋದು. ಆಮೇಲೆ ಅಶೋಕನಂತಹ ಮಹಾರಾಜರು ಇಡೀ ಭಾರತ ಅಫ್ಘಾನಿಸ್ತಾನದಿಂದ ಪ್ರಾರಂಭವಾಗಿ ಆ ಕಡೆ ಈಶಾನ್ಯ ಭಾಗದವರೆಗೂ, ಪೂರ್ವದ ಭಾಗದವರೆಗೂ, ಅದೇ ರೀತಿಯಲ್ಲಿ ಕಾಶ್ಮೀರದ ಕರ್ನಾಟಕದವರೆಗೂ, ರಾಯಚೂರಿನ ಮಸ್ಕಿ, ಸನ್ನತಿ ಇಂಥ ಪ್ರದೇಶಗಳವರೆಗೆ ಅಶೋಕ ಈ ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ಕ್ರಿಸ್ತ ಪೂರ್ವದಲ್ಲೇ ಪಾಟಲಿಪುತ್ರದಿಂದ ಆಳ್ವಿಕೆ ಮಾಡಿದ್ದ ಒಂದು ಬಲಿಷ್ಠವಾದಂಥ ಕೇಂದ್ರ ಆಡಳಿತ ರಾಜ್ಯವನ್ನು ಕಟ್ಟಿದ್ದ, ದೇಶವನ್ನು ಕಟ್ಟಿದ್ದ ಅಂತ ಹೇಳುವಂಥದ್ದು. ಅದು ಹೇಳಲಿಕ್ಕೆ ನಮಗೆ ಬ್ರಿಟಿಷರು ಬರಬೇಕಾಯಿತು. ಬ್ರಿಟಿಷರು ಬಂದು ಅಧ್ಯಯನ ಮಾಡಿ ಅಶೋಕ ಎಂಥ ರಾಜ ಭಾರತದಲ್ಲಿ ಇದ್ದ ಅಂತ ನಮಗೆ ಮರೆತು ಹೋಗಿತ್ತು. ನಮಗೆ ಅದರ ಬಗ್ಗೆ ಆಸಕ್ತಿನೂ ಇಲ್ಲ. ಆದ ಕಾರಣ ಇದೆಲ್ಲ ನಮಗೆ ಯಾವುದು ಇಂಥ ಒಂದು ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ನಮ್ಮದೇನಿದೆಯಾ ಅದೆಲ್ಲ ಹೊರಬರಲಿಕ್ಕೆ, ಅರಿತುಕೊಳ್ಳಲಿಕ್ಕೆ ಕಾರಣ ಬ್ರಿಟಿಷರು ತಂದಂಥ ಹೊಸ ಶಿಕ್ಷಣದ ನೀತಿಯಾಗಿದೆ. ಹೀಗೆ ಬ್ರಿಟಿಷರು ಪ್ರಾರಂಭಿಸಿದಂಥ ಹೊಸ ಇಂಗ್ಲೀಷ್ ಶಿಕ್ಷಣ ನೀತಿ ಏನಿದೆಯಾ ಈ ಮೂಲಕ ಭಾರತೀಯರಿಗೆ ಎಲ್ರಿಗೂ ವಿದ್ಯಾಭ್ಯಾಸ ಸಿಗಬೇಕಂತೇಳಿ ಏನು ಪ್ರಯತ್ನ ಪಟ್ರ ಅದೆಲ್ಲದರ ಪರಿಣಾಮಗಳನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಇವತ್ತಿನ ತರಗತಿಯಲ್ಲಿ ನಾವು ಒಟ್ಟಾಗಿ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಹಿಂದೆ, ಆಮೇಲೆ ಹೇಗೆ ಮಧ್ಯಕಾಲೀನ ಸಂದರ್ಭದಲ್ಲಿ ಇಸ್ಲಾಂ ರಾಜರುಗಳ ಆಳ್ವಿಕೆ ಸಂದರ್ಭದಲ್ಲಿ ಹೇಗೆ ಅಲ್ಪ ಸ್ವಲ್ಪ ಬದಲಾವಣೆ ಆಯಿತು, ಆಮೇಲೆ ಗುರುಮಠ, ಮದರಸ, ಆಮೇಲೆ ಶಾಲೆಗಳು ಬ್ರಿಟಿಷರ ಕಾಲದಲ್ಲಿ ಹೇಗೆ ಶಾಲೆಗಳು ಹಂತ ಹಂತವಾಗಿ ಭಾರತದಲ್ಲಿ ಪ್ರಾರಂಭ ಆಯಿತು, ಅದಕ್ಕೆ ನೀರೆರೆದಂಥ, ಪೋಷಣೆ ಮಾಡಿದಂಥ ಅಥವಾ ಅದಕ್ಕೆ ಉತ್ತೇಜನ ಕೊಟ್ಟಂಥ ಕೆಲವೊಂದು ಅಧಿಕಾರಿಗಳನ್ನು ಕೂಡ, ಇಂಗ್ಲೀಷ್ ಅಧಿಕಾರಿಗಳನ್ನು ಕೂಡ ನಾವಿಲ್ಲಿ ನೋಡಿದ್ದೇವೆ. ಕೊನೆಗೆ ಇಂಗ್ಲೀಷ್ ಶಿಕ್ಷಣದ ಅಥವಾ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳು ಏನಾಯಿತು ಅಂತ ಹೇಳುವುದನ್ನು ಕೂಡ ಇವತ್ತಿನ ಪಾಠದಲ್ಲಿ ನಾವು ನೋಡಿದ್ದೇವೆ. ಸಾಯಿರಾಮ್.